ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹೊಸತನ ಇರುತ್ತೆ ಅಂತ ಭಾವಿಸಲಾಗಿತ್ತು. ಆದರೆ ಮೊದಲ ಹಂತದ ಕ್ಯಾಬಿನೆಟ್ ರಚನೆಯ ಸಂದರ್ಭದಲ್ಲಿ ಹಳೆಯ ಸಚಿವರಿಗೆ ಆದ್ಯತೆಯನ್ನು ಕೊಡಲಾಗಿದೆ. ಇದು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಕಾರಣ ಆಗಿರೋದು. ಬಹಿರಂಗವಾಗಿ ಮಾತನಾಡಿದ್ದಾರೆ ಮಾಲೂರು ಶಾಸಕ ನಂಜೇಗೌಡ, ಬೇಸರ ಹೊರಹಾಕಿದ್ದಾರೆ. ಸರ್ಕಾರ ಬರೋದಕ್ಕೆ ಕೋಲಾರ ಜಿಲ್ಲೆಯ 4 ಶಾಸಕರ ಕೊಡುಗೆ ಇದೆ. 3 ವರ್ಷ ಜಿಲ್ಲೆಗೆ ಮಂತ್ರಿ ಸ್ಥಾನ ಸಿಗದಿದ್ರೂ ನಾವು ತಾಳ್ಮೆಯಿಂದ ಕಾದಿದ್ದೀವಿ. ಖರ್ಗೆ ಅವರಿಗೂ ಕೂಡ ಮನವಿ ಮಾಡಿದ್ದೀವಿ. 3 ವರ್ಷ ಸಚಿವರಾಗಿದ್ದವರನ್ನ ಬಿಟ್ಟು ಹೊಸಬರಿಗೆ ಅವಕಾಶ ಕೊಡಬೇಕಿತ್ತು. ಈ ಬಾರಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ಒಳ್ಳೆ ಮೆಸೇಜ್ ಇರ್ತಾ ಇತ್ತು ಅಂತ ನಂಜೇಗೌಡ ಮಾತನಾಡಿದ್ದಾರೆ. ಇದು ನಂಜೇಗೌಡರ ಒಬ್ಬರ ಅಭಿಪ್ರಾಯ ಅಲ್ಲ. ಬಹುತೇಕ ಶಾಸಕರು ಆಫ್ ದಿ ರೆಕಾರ್ಡ್ ಈ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಅವರು ಮಾತನಾಡೋ ಸಂದರ್ಭದಲ್ಲಿ ಮತ್ತೆ ಅದೇ ಮುಖಗಳನ್ನು ಕಂಟಿನ್ಯೂ ಮಾಡಲಾಗಿದೆ. ಹೊಸತನ ಅಂತಂದ್ರೆ ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದು ಹೊಸತನನ? ಮುಖ್ಯಮಂತ್ರಿಗಳನ್ನ ಬದಲಾಯಿಸಿದ ಕೂಡಲೇ ಹೊಸತನ ಬರುತ್ತಾ? ಈ ರೀತಿಯಲ್ಲಿ ಶಾಸಕರು ಮಾತನಾಡ್ತಾ ಇದ್ದಾರೆ. ನಂಜೇಗೌಡರು ಮಾತನಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಳಿಕ ಸದ್ಯ ಈಗ ಡಿ.ಕೆ. ಶಿವಕುಮಾರ್ ಅವರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಅವರ ಸಂಪುಟಕ್ಕೆ ಸೇರ್ಪಡೆ ಆಗೋದಕ್ಕೆ ಕೋಲಾರ ಜಿಲ್ಲೆಯ ಬಹುತೇಕ ಎಲ್ಲ ಶಾಸಕರು ಸಹ ಒಂದು ಮನವಿ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ಜೊತೆ ಈಗ ಹಿರಿಯ ಶಾಸಕ ಕೆ.ವೈ. ನಂಜೇಗೌಡರು ನಮ್ಮ ಜೊತೆ ಇದ್ದಾರೆ. ಮಾತಾಡ್ಸೋಣ ಸರ್. ಈಗ ಸಚಿವ ಸಂಪುಟದಲ್ಲಿ ತಾವು ಕೂಡ ಸೇರ್ಪಡೆ ಆಗಬೇಕು ಅನ್ನುವಂಥದ್ದು ಒಂದು ಇಂಗಿತ ಇದೆ ಸರ್. ಸೊ ಇದ್ರ ಬಗ್ಗೆ ಅಲ್ಲ, ಅದು ನನ್ನ ಇಂಗಿತ ಅನ್ನೋದಕ್ಕಿಂತಲೂ ಕೋಲಾರ ಜಿಲ್ಲೆ ಡಿಮ್ಯಾಂಡ್ಸ್. ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಕೋಲಾರ ಜಿಲ್ಲೆಯಿಂದ 4 ಜನ ಶಾಸಕರನ್ನು ಕಾಂಗ್ರೆಸ್ ಪಕ್ಷ ಶಾಸಕರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ 6 ವಿಧಾನಸಭಾ ಕ್ಷೇತ್ರದಲ್ಲಿ 4 ಕಾಂಗ್ರೆಸ್ನ ಶಾಸಕರು ಗೆಲ್ಲಿಸ್ಕೊಟ್ಟಿದ್ದಾರೆ. 3 ವರ್ಷ ಮಂತ್ರಿ ಇರಲಿಲ್ಲ. ಸರ್ಕಾರದಲ್ಲಿ 4 ಜನ ಶಾಸಕರಿಗೂ ಕೂಡ ತುಂಬ ತಾಳ್ಮೆಯಿಂದ ಸಮಾಧಾನವಾಗಿ ಸರ್ಕಾರ ಕಡೆಯಿಂದ ನಮ್ಮ ಕ್ಷೇತ್ರ ಡೆವಲಪ್ಮೆಂಟ್ಸ್ಗೆ ಒತ್ತನ್ನು ಕೊಟ್ಕೊಂಡಿದ್ದೀವಿ. ಈಗ ಬದಲಾವಣೆ ಮಾಡೋಂಥ ಸಂದರ್ಭ ಮಾಡಿದ್ದಾರೆ. ನಮ್ಮ ಜಿಲ್ಲೆಗೆ ಅವಕಾಶ ಬೇಕು ಅನ್ನೋದು ನಮ್ಮೆಲ್ಲರ ಡಿಮ್ಯಾಂಡ್ಸ್ ಇದೆ. ನಮ್ಮ ಜಿಲ್ಲೆಗೆ ಕೊಡಬೇಕು ಅನ್ನೋದು ನಾವು ಈಗಾಗಲೇ AICCಯಿಂದ ನಮ್ಮ ರಾಜ್ಯ ನಾಯಕರಿಗೂ ಡಿಮ್ಯಾಂಡ್ಸ್ ಮಾಡಿದ್ದೀವಿ. ನಾವು ಈಗ ದೆಹಲಿಗೂ ಸಹ ಹೋಗಿದ್ರಿ ಸರ್. ತಮ್ಮ ನಿಯೋಗ ಎಲ್ಲ ಹೋಗಿತ್ತು. ಲೆಟ್ರೇಟಲ್ಲಿ ಕೂಡ ಸೈನ್ ಮಾಡಿ ಕೊಟ್ಟಿದ್ದೀರಿ ಸರ್, ಕೊಡಬೇಕು ಅನ್ನುವಂಥ ಉದ್ದೇಶದಿಂದ. ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮಗೇನಾದ್ರು ಪ್ರಾಮಿಸ್ ಮಾಡಿದಾರಾ ಸರ್? ಏನು ಅಲ್ಲ, ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಮತ್ತು ಸುರ್ಜೇವಾಲಾ ಅವರು ಎಲ್ಲ ಹೇಳೋದು ಒಂದು ಮಾತೇನೆಂದರೆ, ನೀವು ಕೇಳ್ತಾ ಇರೋದು ಕೋಲಾರ ಜಿಲ್ಲೆಗೆ ಅವಕಾಶ ಕೊಟ್ಟಿಲ್ಲ, ಕೊಡಬೇಕು ಅನ್ನೋದು ಸರಿ ಇದೆ, ನಾವು ತೀರ್ಮಾನ ಮಾಡ್ತೇವೆ, ಎಲ್ಲರೂ ಕೂತು ಮಾತನಾಡ್ತೀವಿ ಅಂತ ಹೇಳಿದ್ದಾರೆ. ನಮಗೆ ನಂಬಿಕೆ ಇದೆ ಕೋಲಾರ ಜಿಲ್ಲೆಗೆ ಅವಕಾಶ ಸಿಗ್ತದೆ ಈ ಸಾರಿ ಅಂತ. ಸರ್, 2028 ಚುನಾವಣೆ ತಮ್ಗೆ ಎದುರುಗಡೆ ಇದೆ ಸರ್. ಹೋಗಬೇಕು ಅಂದರೆ ಸಾಧನೆ ಮಾಡಬೇಕಾಗುತ್ತೆ, ಮತ್ತು ತಾವು ಏನು ಸ್ಥಾನಮಾನ ಕೊಟ್ಟಿರ್ತಾರೆ ಅದನ್ನು ಉಪಯೋಗಿಸ್ಕೋಬೇಕಾಗುತ್ತೆ. ಇವಾಗ ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋಂಥದ್ದು ಸಹ ಕೂಗಿದೆ ಸರ್. ಇದ್ರ ಬಗ್ಗೆ ಸರ್ ನೋಡಿ, ಈಗ ನಾನು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ. ನಾನು 3 ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಒಳ್ಳೆ ಆಡಳಿತ ಕೊಟ್ಟಿದ್ದು ಕರ್ನಾಟಕ ರಾಜ್ಯಕ್ಕೆ. ಆದರೆ ನಮ್ಮ ಹೈಕಮಾಂಡಲ್ಲಿ ಏನು ತೀರ್ಮಾನ ಆಗಿತ್ತು ಆ ತೀರ್ಮಾನಕ್ಕೆ ತುಂಬ ಗೌರವ ಕೊಟ್ಟು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ ತಕ್ಷಣ ರಾಹುಲ್ ಗಾಂಧಿ ಅವರು AICC ಹೈಕಮಾಂಡು ತಕ್ಷಣ ರಾಜೀನಾಮೆ ಕೊಟ್ಟರು. ಅಂಥ ನಾಯಕರನ್ನ ಚೇಂಜ್ ಮಾಡಿದ ಮೇಲೆ ಈಗ 3 ವರ್ಷ ಎಷ್ಟು ಜನ ಮಂತ್ರಿಗಳಿದ್ದರು, ನನ್ನ ವೈಯಕ್ತಿಕವಾದ ಒಂದು ಅನಿಸಿಕೆ, ನನಗೆ ಯಾರಿಗೂ ವಿರೋಧ ಅಲ್ಲ, ನಾನು ವಿರೋಧ ಮಾಡ್ತಾ ಇಲ್ಲ. 3 ವರ್ಷ ಮಂತ್ರಿಗಳು ಅವಕಾಶ ಮಾಡಿಕೊಟ್ಟಂಥದ್ದು, ಮುಖ್ಯಮಂತ್ರಿಗಳು ಬದಲಾವಣೆ ಮಾಡೋದಂಥದ್ದು, ಮತ್ತು ಇವ್ರನ್ನ ಯಾರನ್ನೂ ಮಂತ್ರಿಗಳು ಮಾಡಿದೆ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಒಂದು ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಂದು ಮೆಸೇಜ್ ಹೋಗ್ತಾ ಇತ್ತು ಅಂತ ನನಗೆ ಅನಿಸ್ತದೆ. ಅವಕಾಶ ವಂಚಿತ ಜಿಲ್ಲೆಗಳು ಕೂಡ ಸುಮಾರಿದ್ದವು. ಅದರಿಂದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಿಸಿ ಬೇರೆ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ನ ಮಾಡಿದ್ದು, ಅದ್ರ ಜೊತೆಗೆ ಮಂತ್ರಿಗಳು ಬದಲಾವಣೆ ಮಾಡಿದಾಗ ಹೊಸಬರಿಗೆ ಅವಕಾಶ ಕೊಟ್ಟಿದ್ರೆ ಒಳ್ಳೆ ಮೆಸೇಜ್ ಹೋಗ್ತಾ ಇತ್ತು ಅಂತ ಅನಿಸ್ತದೆ ನನಗೆ. ನಮ್ಮ ಜಿಲ್ಲೆಯಲ್ಲಿ 4 ಜನ MLAಗಳಿದ್ದೀವಿ. 4 ಜನದಲ್ಲಿ ಈಗ ಒಂದು MLA ರೂಪ ಅವರು, ಈಗ ಅವರ ಅಪ್ಪ ಅವರು ಮಾಡಿರೋದ್ರಿಂದ ದೇವನಹಳ್ಳಿಯಲ್ಲಿ ಈಗ ಅವರು ಕೇಳೋಕ್ಕೆ ನನ್ನ ಪ್ರಕಾರ ಆಗೋದಿಲ್ಲ, ಅವಕಾಶ ಕೂಡ ಇಲ್ಲ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ದೀಪಕ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕೋಲಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.